ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸ್ನೇಹಿತರೆ, ತುಂಬಾ ದಿನ ಆಗಿತ್ತಲ್ಲ ನಾನು ಇರ್ಲಿಲ್ವಲ್ಲ, ಎಲ್ಲ ಕಡೆನೂ ಸ್ಪೈಡರ್ಸ್ ಕಾಣ್ತಾ ಇತ್ತು. ಅಂದ್ರೆ ಕೆಳಗಡೆ ಈಗ ತಟ್ಟೆ ತಗೊಳೋದಕ್ಕೆ ಹೇಳ್ಬಿಟ್ಟು ಟ್ರೇ ತೆಗಿತೀನಿ, ಓಪನ್ ಮಾಡಿದ್ರೆ ಅಲ್ಲಿ, ಪರ್ಕೆ ತಗೊಳಕ್ ಹೋಗ್ತೀನಿ ಅಲ್ಲಿ, ದೇವ್ರ ಮನೆ ಹತ್ರ ಸುಮ್ನೆ ಹೋಗ್ತೀನಿ, ಕೆಳಗಡೆ ಎಲ್ಲಾನು ಸ್ಪೈಡರ್ ಓಡಾಡ್ತಾ ಇದೆ. ಗುಡಿಸ್ತಾ ಇದ್ರೆ 1, 2 ಕಾಣ್ತಾನೆ ಇದೆ ಎಲ್ಲಂದ್ರಲ್ಲಿ. ಅದು ಎಲ್ಲಿ ನೆಟ್ ಕಟ್ಟಿದೆ ಅಂತಾನು ಕಾಣ್ತಾ ಇಲ್ಲ, ಬಟ್ ಸ್ಪೈಡರ್ಸ್ ಕಾಣ್ತಾ ಇದೆ. ಅಂದ್ರೆ ಅದಕ್ಕೆ ಏನ್ ಹೇಳಿ, 1 ದಿನ 2 ದಿನ ನಾವೇನು ಆ ಕಡೆ ಸುಳಿಲಿಲ್ಲ ಅಂದ್ರೆ ಅಲ್ಲಿ ಅದ್ರ ಮನೆ ಕಟ್ಕೊಂಡ್ ಬಿಡತ್ತೆ. ಇವಾಗ ಬಂದು ನಾನು 2 ದಿನ ಆಯ್ತಲ್ಲ, ಸೊ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಶುರು ಮಾಡಿದ್ದೀನಿ ಸ್ನೇಹಿತರೆ. ಬೆಳಿಗ್ಗೆ ಎದ್ದ ತಕ್ಷಣನೇ ನನಗೆ ಕ್ಲೀನಿಂಗ್ ಮಾಡಬೇಕು ಅಂತ ಇಂಟೆನ್ಷನ್ ಏನೂ ಇರಲಿಲ್ಲ. ಆದರೆ ಗುಡ್ಸೋದಕ್ಕೆ ತಗೊಂಡೆ, ಆವಾಗ ಅಲ್ಲಿ ಇಲ್ಲಿ ಸ್ಪೈಡರ್ ಎಲ್ಲ ಓಡಾಡೋಕೆ ಶುರು ಆಯಿತು. ಅದನ್ನ ನೋಡ್ಬಿಟ್ಟು ಅಯ್ಯೋ ಏನಿದು ಇಷ್ಟೊಂದು ಆಗ್ಬಿಟ್ಟಿದೆಯಲ್ಲ, ತಡಿ ಒಂದು ಸಾರಿ ತೆಗೆದು ಬರೋಣ ಅಂದ್ಕೊಂಡು ನಾನು ಗುಡಿಸೋ ಟೈಮಲ್ಲಿ ಅದನ್ನು ಕ್ಲೀನಿಂಗ್ ಮಾಡ್ಕೊಳಕ್ಕೆ ಶುರು ಮಾಡಿದ್ದು. ಹಾಗಾಗಿ ಇನ್ನು ಹಾಲು ಕೂಡ ಕುಡ್ದಿರ್ಲಿಲ್ಲ. ಸೊ ಈಗ ಸಾನುಗೂ ಕೊಟ್ಟು ನಾನು ಕುಡಿಯೋಣ ಅಂತ ಬಂದಿದ್ದೀನಿ. ಲಾಸ್ಟ್ ಟೈಮ್ ನಾನು ಇದೇ ಥರ ಹಾಲು ಕುಡಿತಾ ಇದ್ದೀನಿ ಅಂತ ಹೇಳಿದಾಗ ಒಂದು ಕಾಮೆಂಟ್ ಬಂದಿತ್ತು, ಹಾಲು ಆದಷ್ಟು ಅವಾಯ್ಡ್ ಮಾಡಿ, ಯಾಕೆ ಅಂದರೆ ಈಗ ಹಸುಗಳಿಗೂ ಕೂಡ ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾರೆ, ಹಾಲು ಜಾಸ್ತಿ ಬರಬೇಕು ಅಂತನೋ ಅಥವಾ ಅದರ ಹೆಲ್ತ್ಗೋಸ್ಕರನೋ. ಸೊ ಆದಷ್ಟು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಅಂತ. ಅದೇ ಕಾರಣಕ್ಕೆ ನಾನು ತುಂಬ ದಿನದಿಂದ ಆರ್ಗ್ಯಾನಿಕ್ ಮಿಲ್ಕನ್ನು ತಗೊಳ್ತಾ ಇದ್ದೀನಿ. ಅಕ್ಷಯಕಲ್ಪ ಬರುತ್ತಲ್ವಾ, ಅದು ಮನೆಗೆ ಡೆಲಿವರಿ ಕೊಡ್ತಾರೆ. ಅಂಗಡಿಗಳಲ್ಲಿ ಕಡಿಮೆ ಸಿಗೋದು, ಬಟ್ ಮನೆಗೆ ಡೆಲಿವರಿ ಬರುತ್ತೆ ಆ್ಯಪ್ ಮೂಲಕ. ಸೊ ನಿಮಗೆಲ್ಲ ಆರ್ಗ್ಯಾನಿಕ್ ಫುಡ್ಸು ಸಿಗುತ್ತೆ, ಲೈಕ್ ವೆಜಿಟೇಬಲ್ಸು, ಫ್ರೂಟ್ಸು, ಹಾಲು, ಮೊಸರು ಎಲ್ಲನೂ ಸಿಗುತ್ತೆ. ಸೊ ಅದನ್ನು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಚೆಕ್ ಮಾಡಬೇಕು ಅನ್ನೋ ಹಾಗಿದ್ರೆ ನಾನು ಆ್ಯಪ್ ಲಿಂಕ್ ಹಾಕಿರ್ತೀನಿ. ಹಾಗೆ ಒಂದು ಕೋಡ್ ಕೂಡ ಕೊಡ್ತೀನಿ, ಅದು ನನಗೆ ಜನ್ರೇಟ್ ಆಗಿರೋ ಅಂಥ ಕೋಡು. ಸೊ ಆ ಕೋಡನ್ನು ನೀವೇನಾದರೂ ಹಾಕ್ಕೊಂಡು ಫಸ್ಟ್ ಟೈಮು ವ್ಯಾಲೆಟ್ನ ರೀಚಾರ್ಜ್ ಮಾಡಿಸಿದಾಗ, ಅಂದರೆ ಮಿನಿಮಮ್ 500 ರುಪೀಸ್ದು ರೀಚಾರ್ಜ್ ಮಾಡಿಸ್ಬೇಕು. ಆವಾಗ ನಿಮಗೆ 250 ರುಪೀಸ್ ಏನೋ ಆಸ್ ಎ ರೆಫರಲ್ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಇದು ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಈಗ ಹೊರಗಡೆ ಹೊರಟಿದ್ದೀನಿ. ಹೊರಗಡೆ ಇವತ್ತು ಹೋಗಲೇಬೇಕಿತ್ತು. ನೆನ್ನೆನೇ ಬರಬೇಕಾದ್ರೆ ತೊಗೊಂಡು ಬರೋಣ ಅಂದ್ಕೊಂಡೆ, ಬಟ್ ನೆನ್ನೆ ಸ್ವಲ್ಪ ತಂದೆ, ಇದು ಬೇರೆ ರೂಟಲ್ಲಿರೋದು. ಸೊ ಆ ರೂಟ್ಗೆ ಇವತ್ತು ಹೋಗಬೇಕು. ಮತ್ತು 3-4 ಕೆಲಸ ಇದೆ ಇವತ್ತು ಮಾಡ್ಕೊಂಡು ಬರೋದು. ಮತ್ತು ಅಕ್ಕಿ, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ಪೆಟ್ರೋಲು. ನೀವು ಒಂದು ಕಾಮೆಂಟ್ ಮಾಡಿದ್ರಿ ಒಬ್ಬರು, ನಿಮಗೆ LPGದು ತೊಂದರೆ ಆಗಿಲ್ವಾ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಆ LPGದು ತೊಂದರೆ ಶುರು ಆಯ್ತಲ್ವಾ, ಅದಕ್ಕೆ ಒಂದು 20 ಡೇಸ್ ಮುಂಚೆ ಏನೋ ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಅದು ಎಷ್ಟು ಬೇಗ ಬಂತು ಅಂದರೆ, ನಾನು ಬೆಳಿಗ್ಗೆ ಬುಕ್ ಮಾಡಿದೆ, ಮಧ್ಯಾಹ್ನ ತನಕ ಬಂದುಬಿಟ್ಟಿತ್ತು. ಈಗ ನನ್ನ ಹತ್ರ ಏನು ಯೂಸ್ ಮಾಡ್ತಾ ಇದ್ದೀನಲ್ವಾ ಆಲ್ರೆಡಿ, ಅದು ಈ ತಿಂಗಳಲ್ಲಿ ಮಾರ್ಚ್ ಮಿಡ್ಡಲ್ಲ ಆಲ್ಮೋಸ್ಟ್ 25 ತನಕ ಅದು ಖಾಲಿ ಆಗಬೇಕಿತ್ತು. ನಾವು ಊರಿಗೆ ಹೊಟ್ಟೋಗಿದ್ವಲ್ವ, ಇರಲಿಲ್ಲ, ಹಾಗಾಗಿ ಖಾಲಿ ಆಗಿಲ್ಲ. ಅದೊಂದು ರೀಸನ್ನು. ಎರಡನೇ ರೀಸನ್ನು, ಈಗ ಚಳಿಗಾಲದಲ್ಲಿ ನಾವು ತುಂಬ ಬಿಸಿ ನೀರನ್ನು ಯೂಸ್ ಮಾಡ್ತಾ ಇದ್ವಿ. ಎಲ್ಲ ಅಡುಗೆನೂ ಬಿಸಿ ಬಿಸಿ ಇರಬೇಕು, ಕುಡಿಯೋ ನೀರು ಕೂಡ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ವಿ. ಹಾಗಾಗಿ ನನಗೆ ಗ್ಯಾಸ್ ಜಾಸ್ತಿ ಖಾಲಿ ಆಗ್ತಾಯಿತ್ತು. ಈಗ ಸಮ್ಮರ್ ಅಲ್ವಾ, ಸೊ ನಾನೇನು ಅಡುಗೆ ಏನು ಬಿಸಿ ಮಾಡೋಕ್ಕೆ ಹೋಗೋದಿಲ್ಲ, ಹಾಗೆ ತಿಂದುಬಿಡ್ತೀನಿ, ಬಿಸಿನೀರು ಕುಡಿಯೋದಿಲ್ಲ. ಆ್ಯಂಡ್ ಕೈ ಕಾಲು ತೊಳೆಯೋದಕ್ಕೂ ಬಿಸಿನೀರನ್ನ ಯೂಸ್ ಮಾಡ್ತಾ ಇದ್ವಿ. ಹಾಗಾಗಿ ನನಗೆ ತಿಂಗಳಿಗೆ 1 ಸಿಲಿಂಡ್ರು ಬೇಕಾಗಿರ್ತಿತ್ತು. ಈಗ ಹಾಗೇನಿಲ್ವಲ್ಲ, ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ. ನಾನು ಊರಿಗೂ ಹೋಗಿದ್ದೆ, ಸೊ ಅದರಿಂದನೂ ಎಕ್ಸ್ಟ್ರಾ ಬರುತ್ತೆ. ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ. ಅದು ಖಾಲಿ ಆದಮೇಲೆ ಬುಕ್ ಮಾಡಿಬಿಟ್ಟು ಹೇಗಿದೆ ಪರಿಸ್ಥಿತಿ ಅಂತ ನಿಮಗೆ ತಿಳಿಸ್ತೀನಿ. ಗೊತ್ತಿಲ್ಲ, ಅವತ್ತು ಇಂಡಿಯನ್ದು ನೋಡಿದೆ, ಅದು ಪ್ರೈವೇಟ್ ಅಲ್ವಾ, ಎಷ್ಟು ಉದ್ದ ಕ್ಯೂ ಅಂತೀರಾ. ನೋಡ್ಬಿಟ್ಟು ನನಗೆ ಭಯ ಆಗೋಯ್ತು, ಏನಪ್ಪ ಇಷ್ಟು ಉದ್ದ ಕ್ಯೂ ಇದೆ, ಹೇಗಾದರೂ ಮಾಡಿ ಒಂದು ಎಕ್ಸ್ಟ್ರಾ ಬುಕ್ ಮಾಡೋಣವಾ ಈಗಲೇ ಅಂತ ಅಂದ್ಕೊಂಡು ನಾನು. ಆಮೇಲೆ ನಮ್ಮದು ಗೌರ್ಮೆಂಟ್ ಅಲ್ವಾ, HP ನಮ್ಮದು, ಹಾಗಾಗಿ ಏನು ತೊಂದರೆ ಆಗಲ್ಲ ಅನಿಸತ್ತೆ. ಲೆಟ್ಸ್ ಸಿ, ಒಂದು ಬ್ಯಾಕಪ್ ಇರುತ್ತಲ್ಲ, ಹಾಗಾಗಿ ಏನು ಯೋಚನೆ ಇಲ್ಲ. ನೆನ್ನೆ ಸಾನು ಫ್ರೆಂಡ್ ಹೇಳ್ತಾ ಇದ್ಲು, ಆಂಟಿ ನೀವು LPG ಬುಕ್ ಮಾಡಿದ್ರಾ? ನಮ್ಮ ಮನೇಲಿ ಬುಕ್ ಮಾಡಿದ್ವಿ, ಯೂಶ್ವಲಿ 15 ಡೇಸಿಗೆ ಬರುತ್ತಂತೆ, ಆದರೆ ನಮಗೆ 5 ಡೇಸ್ಗೆ ಬಂತು ಆಂಟಿ ಅಂತ. ಸೊ ಆ ಥರ ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಸೊ ಅವ್ರದ್ದು ಬೇರೆ, ನಮ್ಮದು ಬೇರೆ. ನೋಡೋಣ ನಮ್ಮದೆಲ್ಲ ಏನಾಗುತ್ತೆ ಕತೆ ಅಂತ. ಸೊ ನೀವೇನಾದರೂ ಫೇಸ್ ಮಾಡಿದ್ರೆ ಆ ಥರ ಪ್ರಾಬ್ಲಮ್ಮು ಏನಾಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹೊರಗಡೆ ಹೋಗಿ ಬಂದು ಈಗ ಅಡುಗೆನೂ ಮುಗಿಸಿದ್ದೀನಿ. ಲಾಸ್ಟ್
ಈಗ ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ದೆ. ಆವಾಗ ನೆನಪಾಯಿತು ಇವತ್ತು ಸೀಡ್ ತಿಂದೇ ಇಲ್ವಲ್ಲ, ಸೀಡ್ಸ್ ತಂದು ಇಟ್ಕೊಂಡಿದ್ದೀನಿ. 4 ಸೀಡು ಯೂಶ್ವಲಿ ಡೈಲಿ ತಿಂದರೆ ಒಳ್ಳೇದಂತೆ. ಲೈಕ್ 2 ಸೆಸಮೆ ಸೀಡ್ ಮತ್ತು ಫ್ಲ್ಯಾಕ್ಸ್ ಸೀಡ್ ಅದೆರಡೂ ಪುಡಿ ಮಾಡಿ ಇಟ್ಕೊಳ್ಬೇಕು. ಅದನ್ನು ಪುಡಿ ತಿಂದರೆ ಒಳ್ಳೆಯದು. ಇನ್ನು 2 ಸನ್ಫ್ಲವರ್ ಮತ್ತು ಪಂಪ್ಕಿನ್ ಸೀಡು, ಇದು ನಮ್ಮ ಹಾರ್ಮೋನ್ಸ್ಗೆ ಒಳ್ಳೆಯದು ಅಂತ. ಸೊ ಅದು ಇವಾಗ ನೆನಪಾಯಿತು. ಸರಿ, ಯಾವಾಗ ನನಗೇನಾದರೂ ತಿನ್ನಬೇಕು ಅಂತ ಅನ್ಸುತ್ತಲ್ವ ಅವಾಗ ನೆನಪಾಗುತ್ತೆ. ಏನಾದರೂ ತಿನ್ನೋಣ ಅಂತ ಅಂದ್ಕೊಳ್ತೀನ, ಆಗ ಸರಿ ಹೆಲ್ದಿ ತಿನ್ನೋಣ ಅಂದ್ಬಿಟ್ಟು ಸೀಡ್ ಎತ್ಕೊಂಡು ತಿಂತಾ ಇರ್ತೀನಿ. ಅದಕ್ಕೆ ನಿಮಗೂ ತಿಳಿಸ್ದೆ, ನಿಮಗೂ ಏನಾದರೂ ಆ ಥರ ತಿನ್ನಬೇಕು, ಏನಾದರೂ ಜಂಕ್ ತಿಂತಾ ಇರ್ತೀರಾ ಅನ್ನೋ ಹಾಗಿದ್ರೆ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಈ ಥರ ಸೀಡ್ಸ್ನ ತಂದಿಟ್ಕೊಂಡು ಹುರಿದಿಟ್ಕೊಂಡ್ಬಿಡಿ. ಅದನ್ನು ಯಾವಾಗಂದ್ರೆ ಆವಾಗ ತಿನ್ನಿ. ಆಯಿತು ಸ್ನೇಹಿತರೆ, ಅಡುಗೆ ಮಾಡಿ ಮುಗಿಸ್ದೆ. ಒಂದು 5 ನಿಮಿಷ ಆಫ್ ಮಾಡ್ತೀನಿ. ಇನ್ನು ಸ್ವಲ್ಪ ರೋಸ್ಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ಕಿಚನ್ ಕ್ಲೀನಿಂಗು ಆಯಿತು, ಅಡುಗೆನೂ ಆಯಿತು. ಏನಿದ್ರು ಊಟ ಬಂದ ತಕ್ಷಣವೇ ಸಾಮಾನು ತೆಗ್ದಿಲ್ಲ. ಬನ್ನಿ ತೆಗೆದುಬಿಡೋಣ, ಮಾತಾಡೋಣ ಆಮೇಲೆ. ಏನು ಶಕೆ ಶುರುವಾಗಿದೆಯಪ್ಪ. ನಂಗೆ ಸ್ವಲ್ಪ ಬಿಸಿ ಗಾಳಿ ಬರ್ತಾಯಿದೆ, ತಣ್ಣಗಿಲ್ಲ, ಶಕೆ ತುಂಬಾ ಆಗ್ತಾಯಿದೆ ಅನ್ನೋ ಹಾಗಿದ್ರೆ ತಲೆನೋವು ಬಂದುಬಿಡುತ್ತೆ. ಇನ್ನು ಬರ್ತಾ ಹಾಗೆ ಪೆಟ್ರೋಲ್ ಹಾಕಿಸಿ ಬಂದೆ. ಸೊ ಟಿ ವಿಲೆಲ್ಲ ತೋರಿಸ್ತಿದ್ರಲ್ವ ಉದ್ದ ಕ್ಯೂ, ಇವಾಗಲಿಂದಾನೇ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇರೋದು. ಆ ಥರ ಸೀನೆಲ್ಲ ಏನೂ ಇಲ್ಲ. ಇನ್ನು ಹೋದೆ, ಒಬ್ಬರೇನೋ ಹಾಕಿಸ್ತಾ ಇದ್ರು, ಅದಾದಮೇಲೆ ನಾನು ಹಾಕಿಸ್ಕೊಂಡು ಬಂದೆ. ತುಂಬ ಕ್ಯೂ ಇದೆ, ರಶ್ ಇದೆ, ಜಗಳ, ಶಾರ್ಟೇಜ್ ಆಗ್ತಾಯಿದೆ, ಆ ಥರ ಏನೂ ಇಲ್ಲ. ಸುಮ್ಮನೆ ಈಗ ಇನ್ನೂ ಒಂದು ಹೇಳ್ತಿದ್ದಾರಲ್ವ, ಬಂದ್ ಮಾಡ್ತಾರಂತೆ, ಕೋವಿಡ್ ಟೈಮಲ್ಲಿ ಆಗಿತ್ತಲ್ಲ ಆ ಥರ ಬಂದ್ ಮಾಡ್ತಾರಂತೆ ಅಂತ. ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ ನಾನು. ಅಂದರೆ 45 ಡೇಸ್ಗೆ ನಿಮಗೆ ಎಷ್ಟು ದಿನಸಿ ಬೇಕೋ ಅದನ್ನು ತೆಗೆದಿಟ್ಕೊಳ್ಳಿ, ನಿಮ್ಮ ಪೆಟ್ರೋಲು ಗಾಡಿಗಳಿಗೆ ತುಂಬಿಸಿ ಇಟ್ಕೊಳ್ಳಿ, ಮತ್ತು ಕ್ಯಾಶು ಡಿಜಿಟಲಲ್ಲಿ ಇಟ್ಕೊಳ್ಬೇಡಿ, ಕ್ಯಾಶ್ ಇಟ್ಕೊಳ್ಳಿ ಮನೆಯಲ್ಲಿ ಅಂತ ಎಲ್ಲನೂ ತುಂಬ ಹೇಳ್ತಾ ಇದ್ದಾರೆ. ಆ ಥರ ಹೇಳಿದಾಗ ನಂಬೋದಾ ಬಿಡೋದಾ ಗೊತ್ತೇ ಆಗೋದಿಲ್ಲ. ಬಟ್ ಆ್ಯಸ್ ಆಫ್ ನಾವು ಆ ಥರ ಏನೂ ಟೆನ್ಷನ್ ಇಲ್ಲ. ನಾನು ಕ್ಯಾಶ್ ತೊಗೊಂಡು ಬಂದು ಇಟ್ಕೊಳ್ಳೋ ಸೀನೆಲ್ಲ ಇಲ್ಲ. ದಿನಸಿ ಸ್ಟೋರ್ ಮಾಡ್ಕೊಳ್ಳೋದಂತೂ ಅದು ಏನೂ ಇಲ್ಲ. ನಾನು ವಾರಕ್ಕೊಂದ್ಸರಿನೇ ತರೋದು. ಅದು ಖಾಲಿ ಆಯಿತಾ ತೊಗೊಂಡು ಬಾ ಅಷ್ಟೇ, ನಾನು ಆ ಥರನೇ ಮಾಡೋದು ಹೊರ್ತು. ಸೊ ಈಗ ಪುದೀನ ತಂದಿದ್ದೀನಿ, ಪುದೀನ ಬಿಡಿಸ್ಬೇಕು. ಇನ್ನು ಬೇಳೆ ಖಾಲಿ ಆಗಿರಲಿಲ್ಲ, ಇತ್ತು ಆ್ಯಕ್ಚುಲಿ, ಬಟ್ ಅಲ್ಲಿ ಚೆನ್ನಾಗಿ ಇದೆ ಅಂತ ಅನ್ನಿಸ್ತು. ಸೊ ಬೇಳೆ ತೊಗೊಂಡೆ. ಸೊ ಇನ್ನು ಅಕ್ಕಿ ತೊಗೊಂಡು ಬಂದೆ ಅಷ್ಟೇ. ಅಕ್ಕಿನೂ ನೆಸಸರಿ ಇರಲಿಲ್ಲ, ಬಟ್ ಅಕ್ಕಿನೂ ಇಲ್ಲದೆ ಇರೋ ಥರ ಹೇಗೆ ಅಲ್ವಾ, ಅದಕ್ಕೆ ಇರಲಿ, ಎಕ್ಸ್ಟ್ರಾನೇ ಇರಲಿ ಪರವಾಗಿಲ್ಲ ಅಂತ ತೊಗೊಂಡು ಬಂದಿದ್ದೀನಿ. ನೆನ್ನೆ ಸಂಜೆ ಎಲ್ಲನೂ ಬೆಡ್ಶೀಟ್ಸು, ಪಿಲ್ಲೋ ಕವರ್ಸು, ಆಮೇಲೆ ಸೋಫಾ ಕವರ್ಸು ಎಲ್ಲನೂ ತೆಗೆದು ವಾಶ್ ಮಾಡಿದ್ದೆ. ಯಾಕೆ ಅಂದರೆ ತುಂಬ ದಿನ ಆಯ್ತಲ್ವಾ, ಹೋಗಬೇಕಾದ್ರೆ ನಾನು ಹಬ್ಬಕ್ಕೆ ಅಂತ ಮಾಡಿದ್ದೆ. ಅದಾದಮೇಲೆ ಇನ್ನು ಗ್ಯಾಪ್ ಆಯಿತು, ಯಾರೂ ಕೂತ್ಕೊಂಡಿರಲಿಲ್ಲ, ಆವಾಗ ಧೂಳು ಕೂತಿರುತ್ತೆ ಅಂದ್ಬಿಟ್ಟು ಒಂದು ಸಾರಿ ಡೈರೆಕ್ಟು ಮಷಿನ್ಗೆ ಹಾಕ್ಬಿಟ್ಟು ನೆನೆಸಿರಲಿಲ್ಲ. ಯೂಶ್ವಲಿ ನಾನು ನೆನೆಸ್ಬಿಟ್ಟು ಒಗೆಯೋದು, ಬಟ್ ಈ ಸರಿ ಎಲ್ಲ ಒಗ್ದಿದ್ನಲ್ಲ, ಜಸ್ಟ್ ಧೂಳು ಹೋಗ್ಬೇಕಷ್ಟೇ ಅಂತ ಹೇಳಿಬಿಟ್ಟು ಸೋಫಾ ಕವರ್ ಇದನ್ನೆಲ್ಲನೂ ಒಂದು ಸಾರಿ ವಾಶ್ ಆಗಿತ್ತು. ಈಗ ಕೂತ್ಕೊಂಡು ಹಾಕ್ತಾಯಿದ್ದೀನಿ. ನಮ್ಮ ಸಾನು ಅವರು DIY ಮಾಡ್ತೀನಿ ಅಂದ್ಕೊಂಡು ಓಡಾಡ್ತಿದ್ದಾರೆ ಆ ಕಡೆಯಿಂದ ಈ ಕಡೆ. ಅವಳಿಗಂತೂ ಫುಲ್ ಮಜಾ ಬಿಡಿ ಸಮ್ಮರ್ ಹಾಲಿಡೇಸ್. ನಮಗಂತೂ ಸಮ್ಮರ್ ಆದ್ರೇನು, ವಿಂಟರ್ ಆದ್ರೇನು, ಸ್ಕೂಲ್ ಇದ್ರೇನು ಇಲ್ಲದೆ ಇದ್ರೇನು ನಮ್ಮ ರುಟೀನ್ ಅಂತೂ ಸೇಮ್ ಇರುತ್ತೆ. ಏನಪ್ಪ ಅಂದರೆ ಸ್ವಲ್ಪ ಆರಾಮಾಗಿ ಮಾಡ್ಬೋದು, ಟೈಮ್ ಕನ್ಸ್ಟ್ರೇನ್ ಇರೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಏನು ಕಡಿಮೆ ಆಗುತ್ತೆ ನಮಗೆ ಅಲ್ವಾ ಸ್ನೇಹಿತರೆ? ನಿಮಗೆ ಏನು ಡಿಫ್ರೆನ್ಸ್ ಅನಿಸುತ್ತಾ? ಕಾಮೆಂಟ್ ಮಾಡಿ ಹೇಳಿ. ಊಟ ಆಯಿತು ಸ್ನೇಹಿತರೆ, ಈಗ ಸ್ವಲ್ಪ ಕೆಲಸ ಮಾಡೋಣ ಅಂತ ಬಂದು ಕೂತ್ಕೊಂಡೆ. ನಾನು ಈಗ ಸೈಡಲ್ಲಿ ಯಾಕೆ ಕೂತ್ಕೊಂಡಿದ್ದೀನಿ, ಯಾವಾಗಲೂ ಸೋಫಾ ಕಡೆ ಕೂರ್ತೀನಲ್ವಾ, ಹೇಳ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ಟೆಂಟ್ ತೆಗೆದು ಇಟ್ಕೊಂಡಿದ್ದಾಳೆ ಸಾನು. ರಜಾ ಬಂದ ತಕ್ಷಣವೇ ಟೆಂಟ್ ಕೆಳಗಡೆ ಬಂತು. ಅವಳಿಗೆ ಯಾರಾದರೂ ಫ್ರೆಂಡ್ ಮನೆಗೆ ಬಂದಾಗ ಅದ್ರೊಳಗಡೆ ಕೂತ್ಕೊಂಡು ಆಟಾಡ್ತಾಳೆ. ಇಲ್ಲ ಅಂದರೆ ಅವಳು ಒಬ್ಬಳಿಗೆ ಬೇಜಾರು ಅಂತ ಅವಳು ಅಲ್ಲಿ ಕೂರೋದೇ ಇಲ್ಲ. ಈಗ ಸಾನು ನನ್ನ ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ ನಾನು ನನ್ನ ಪ್ಲೇಸನ್ನು ಚೇಂಜ್ ಮಾಡಿರೋದು. ಪುದೀನ ನಾನು ಯಾತಕ್ಕೆ ತಂದಿರೋದು ಅಂದರೆ ಬಿರಿಯಾನಿ ಮಾಡೋದಕ್ಕಲ್ಲ, ಪುದೀನ ಚಟ್ನಿ ಮಾಡೋದಕ್ಕೆ. ನಮ್ಮ ಸಾನುಗೆ ಸ್ಯಾಂಡ್ವಿಚ್ ಬೇಕಂತೆ. ಸಮ್ಮರ್ ಶುರು, ಅವರ ತಿಂಡಿಗಳ ಫರ್ಮಾಯಿಷ್ಗಳು ಶುರು. ಸೊ ಸಾನು ಏನು ಮಾಡ್ತಾ ಇದ್ದಾಳೆ ನೋಡಿ, ಈಗ ಎಲ್ಲ ಕಡೆ ಹರಡಿಟ್ಕೊಂಡಿದ್ದಾಳೆ. ಅಂದರೆ ಅವಳು DIY ಮಾಡ್ತೀನಿ ಅಂತ ಕೂತ್ಕೊಂಡಿರೋದು. ಆ ಬಾರ್ಬೀಸ್ಗೆ, ಅವಳದ ಬಾರ್ಬೀಸ್ ಇದೆಯಲ್ಲ ಅದಕ್ಕೆ ಒಂದು ಕಿಚನ್ ಸೆಟ್ ಮಾಡ್ತಾಳಂತೆ. ಈ TVಯಲ್ಲಿ ಅವತ್ತು ನೋಡ್ಬಿಡ್ಲಪ್ಪ, ಒಬ್ಳು ಕಿಚನ್ನ ಚೇಂಜ್ ಮಾಡಿದ್ಲು. ಆ ಬಾರ್ಬೀಸ್ಗಳಿಗೆ ಸ್ಮಾಲ್ ಕಿಚನ್ ಶೆಲ್ಫ್ಸು,
ಫ್ರಿಡ್ಜ್, ಕೌಂಟರ್ ಟಾಪು, ಟೇಬಲು, ಚೇರ್ ಎಲ್ಲ ಮಾಡಿದ್ಲು. ಅದನ್ನ ನೋಡ್ದಾಗ್ಲಿಂದ ನಾನು ಆ ಥರ ಮಾಡ್ತೀನಿ ಅಂತ. ಸರಿ, ಏನೋ ಒಂದು ಮಾಡು, ಅಟ್ಲೀಸ್ಟ್ ಬರೀ ಟಿ ವಿ ನೋಡ್ತಾ ಕುತ್ಕೊಳ್ಬೇಡ, ಏನಾದರೂ ಮಾಡ್ಕೊ ಅಂತ ಬಿಟ್ಬಿಟ್ಟಿದ್ದೀನಿ. ಫುಲ್ ಮೆಸಪ್ ಮಾಡ್ಕೊಂಡಿರ್ತಾಳೆ. ಆ ಟಬ್ ನೋಡಿ, ಟಬ್ಬಲ್ಲಿ ಎಲ್ಲನೂ ಹೇಗೆ ತುಂಬ್ಕೊಂಡಿದ್ದಾಳೆ ಅಂತ. ರಾತ್ರಿ ಹೊತ್ತು ಅದ್ರಲ್ಲಿ ತುಂಬಿಡ್ತಾಳೆ, ಬೆಳಿಗ್ಗೆ ಹೊತ್ತು ಮತ್ತೆ ತೆಗೆದುಕೊಂಡು ಮಾಡ್ತಾ ಇರ್ತಾಳೆ. ಸರಿ, ಏನಾದರೂ ಮಾಡಮ್ಮ ಅಂತ ಬಿಟ್ಬಿಟ್ಟಿದ್ದೀನಿ. ಊರಿಗೆ ಹೋಗೋ ಮುಂಚೆ ನಾನು ಗೊತ್ತಿತ್ತಲ್ಲ ತುಂಬ ದಿನ ಅಲ್ಲೇ ಇರ್ತೀನಿ ಅಂತ, ಸೊ ಬ್ಯಾಕ್ ಟು ಬ್ಯಾಕ್ ಬಟ್ಟೆ ಒಗ್ದಿದ್ದು ಟಬ್ಬಲ್ಲಿ ಹಿಡಿಸ್ತಾನೆ ಇರಲಿಲ್ಲ, ಅಷ್ಟೊಂದು ಬಟ್ಟೆ ಒಗ್ದಿದ್ದೆ. ಸೊ ಅದನ್ನೆಲ್ಲ ಇವಾಗ ಬಂದು ಮಡಿಸ್ತಾ ಇದ್ದೀನಿ. ಲಾಂಡ್ರಿ ಬಾಸ್ಕೆಟಲ್ಲೂ ಅಷ್ಟೊಂದಿದೆ ಇನ್ನು. ಸೊ ಅದನ್ನು ಎಲ್ಲ ಒಗೆದ್ಬಿಟ್ಟು, ಇವತ್ತು ಒಗ್ಯೋಕ್ಕಾಗಲಿಲ್ಲ, ನಾಳೆ ಆದರೂ ಒಗಿಬೇಕು. ಅಟ್ಲೀಸ್ಟ್ ಇದನ್ನಾದರೂ ಎತ್ತಿಡೋಣ ಅಂತ ಮಡಿಸ್ತಾ ಇದ್ದೀನಿ. ಹಾಗೆ ನೆನಪಾಯಿತು, ನಾನು ಈ ಸರಿ ಮೈಸೂರಿಗೆ ಹೋದಾಗ ಬಿಂದಿಗೆ ತೊಗೊಂಡೆ ಅಲ್ವಾ, ಅದನ್ನು ನಾನು ಇನ್ನೂ ತಂದಿಲ್ಲ ಇಲ್ಲಿಗೆ. ಯಾಕೆ ಅಂದರೆ ಬಸ್ಸಲ್ಲಿ ಬರೋದು, ಟ್ರೈನಲ್ಲಿ ಬರೋದು, ಈ ಸುಮ್ಮನೆ ಯಾಕೆ ಹೊತ್ಕೊಂಡು ಹೋಗೋದು, ಇನ್ನೂ ಟೈಮ್ ಇದೆಯಲ್ಲ ಹಬ್ಬಕ್ಕೆ. ನೆಕ್ಸ್ಟ್ ಕಾರ್ ತೊಗೊಂಡೋದಾಗ ಅಥವಾ ಡೈರೆಕ್ಟ್ ಮೈಸೂರಿಂದ ಬರಬೇಕಾದ್ರೆ ತೊಗೊಂಡು ಬರೋಣ. ಈ ಸರಿ ನಾನು ಊರಿಂದ ಡೈರೆಕ್ಟ್ ಬಂದಿದ್ದು, ಸೊ ತೊಗೊಂಡೋಗೋದು ಬರೋದು ಊರಿಗೆಲ್ಲನೂ ಯಾಕೆ. ಸರಿ, ಬರಬೇಕಾದ್ರೆ ಮೈಸೂರಿಗೆ ಹೋಗಲಿಲ್ಲ ನಾನು, ಅಮ್ಮನ ಮನೆಗೆ. ಜಸ್ಟ್ ಕೇರ್ನಗರಿಂದ ಡೈರೆಕ್ಟು ಸ್ಟೇಷನ್ಗೆ ಬಂದು ಸ್ಟೇಷನಿಂದ ನಾನು ಇಲ್ಲಿಗೆ ಬಂದಿದ್ದು. ಸೊ ಅದು ಅಲ್ಲೇ ಇದೆ. ಮತ್ತು ಕೇರ್ನಗರಕ್ಕೆ ಹೋಗಬೇಕಾದ್ರೆ ನಾನು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ಅಂದರೆ ಅವತ್ತು ಸ್ವಲ್ಪ ಶಾಪಿಂಗ್ ಇತ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಅಲ್ಲಿ ಹಾಫ್ ಆನ್ ಅವರು ಇಲ್ಲ, ಹೋದ ತಕ್ಷಣವೇ ತುಂಬ ಬಟ್ಟೆಗಳು ಚೆನ್ನಾಗಿತ್ತು ಕಲೆಕ್ಷನ್ಸು. ಇಲ್ಲಿ ಬೆಂಗಳೂರಲ್ಲೂ ಇದೆ, ನಾನು ಒಂದು ಸರಿ ಏನೋ ಇಲ್ಲಿ ಹೋಗಿದ್ದೀನಿ, ಆದರೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಏನೂ ತೊಗೊಂಡಿಲ್ಲ. ಜಸ್ಟ್ ಬಟ್ಟೆ ನೋಡಿಕೊಂಡು ವಾಪಸ್ ಬಂದಿದ್ದೆ. ಅಲ್ಲಿ ಅವರು ಬೇರೆ ಸಾಮಾನು ನೋಡ್ತಿದ್ರಲ್ಲ ಅಂದ್ಕೊಂಡು ನಾನು ಸುಮ್ಮನೆ ರೋಮ್ ಅರೌಂಡ್ ಮಾಡ್ತಾ ಇದ್ದೆ. ಆಗ ಅಲ್ಲಿ ಏನೋ ಒಂಥರ ತುಂಬ ದೊಡ್ಡದಿತ್ತು, ಕಲೆಕ್ಷನ್ಸ್ ಜಾಸ್ತಿ ಇದೆ ಅನ್ನಿಸ್ತು. ಬಟ್ಟೆಗಳದ್ದು ಇರ್ಬೋದು, ಟಿಫನ್ ಬಾಕ್ಸಸ್ಸು, ಬಾಟಲ್ಸು ಎಲ್ಲನೂ ಚೆನ್ನಾಗಿತ್ತು. ನಾನು ಇದೇ ಮನೆಯಲ್ಲೇ, ಯಾಕಂದರೆ ಹೋದ ವರ್ಷ ನಾನು 2 ಸೆಟ್ ತೊಗೊಂಡಿದ್ದು, ಬಾಟಲ್ಸು, ಟಿಫನ್ ಬಾಕ್ಸಸ್ಸು ಎಲ್ಲನೂ. ಅದಕ್ಕೆ ಈ ಸರಿ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ. ನಮ್ಮ ಸಾನುಗೆ ಅಂಗಡಿ ಹೊರಗಡೆ ಹೋದ್ಮೇಲೆ ಏನಾದರೂ ತೊಗೊಳ್ಳೇಬೇಕು ಅಂತ ಅವಳು. ಅದಕ್ಕೆ ಇನ್ನೆಂತ ಮಾಡೋಣ ಅಂದ್ಬಿಟ್ಟು ಇನ್ನೇನು ಬರಬೇಕಾದ್ರೆ ಸರಿ ಬಟ್ಟೆನೇ ನೋಡೋಣ ಬಾ ಅಂದ್ಕೊಂಡು ಕರ್ಕೊಂಡು ಬರ್ತಾ ಇದ್ದೆ. ಆವಾಗ ಪೈಜಾಮಗಳು ಸಿಕ್ತು. ಅಂದರೆ ಈಗ ಸಮ್ಮರ್ ನೋಡಿ, ಯಾವ ಥರ ಸ್ವಲ್ಪ ತಿಕ್ಕಿದ್ರೂ ಪ್ಯಾಂಟ್ಗಳು ಹಾಕೋದಕ್ಕಾಗ್ತಾಯಿಲ್ಲ. ನಾನು ಆನ್ಲೈನಲ್ಲಿ ತರಿಸಿದ್ದೆ ಪಾಲಿಸ್ಟರ್ದದು, ಜಾಗರ್ಸು ಥಿಕ್ಕಿರುತ್ತಲ್ವ, ಟ್ರ್ಯಾಕ್ ಪ್ಯಾಂಟ್ಸು ಥಿಕ್ಕಿರುತ್ತೆ. ಅದಕ್ಕೆ ತೆಳ್ಳಕ್ಕಿರೋದು ನೋಡಿದೆ ಅಲ್ಲಿ ತಕ್ಷಣವೇ, ಸರಿ ತೊಗೊಂಡ್ಬಿಡು, ಯಾಕಂದರೆ ನನಗೆ ಅದು ಕಷ್ಟ ಗೊತ್ತು, ನನಗೆ ಹೇಗಾಗುತ್ತೆ ಅಂತ. ಅದಕ್ಕೆ ಸಾನುಗೂ 2 ತೊಗೊಂಡೆ, ನಾನು 2 ತೊಗೊಂಡೆ. ಅದನ್ನು ತೋರಿಸ್ತೀನಿ. ಡೇ ಟೈಮಲ್ಲೂ ಕೂಡ ನಾನು ಪ್ಯಾಂಟ್, ಈಗ ಜೀನ್ಸ್ ಹಾಕಿದ್ದೀನಲ್ವ, ಶಕೆ ಆಯಿತಾ, ತೆಗೆದ್ಬಿಟ್ಟು ಪೈಜಾಮ ಹಾಕ್ಕೊಂಡಿರ್ತೀನಿ. ಅದಕ್ಕೆ ಇರಲಿ ಎಕ್ಸ್ಟ್ರಾ ಏನಾಗೋದಿಲ್ಲ ಅಂದ್ಕೊಂಡು ತೊಗೊಂಡೆ. ಬಟ್ಟೆ ಕ್ವಾಲಿಟಿ ಹೇಗಿದೆ, ಒಗೆದ ಮೇಲೆ ಏನಾಗುತ್ತೆ, ತೆಳ್ಳ ಆಗುತ್ತಾ ಅಥವಾ ಸ್ಟ್ರೆಚಿ ಆಗುತ್ತಾ ಅಥವಾ ಬಬಲ್ಸ್ ಬರುತ್ತಲ್ಲ ಮೇಲ್ಗಡೆ, ಆ ಥರ ಏನಾದರೂ ಆಗುತ್ತಾ ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನಾವು ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಬೇಜ್ ಕಲರಲ್ಲಿ ತೊಗೊಂಡಿದ್ದೀನಿ. 109 rupees. ಅದಕ್ಕೆ ನನಗೊಂದು ಸಾನುಗೊಂದು ತೊಗೊಂಡೆ. ಸಾನುದು ಊರಲ್ಲಿ ಇಟ್ಟಿದ್ದೀನಿ ನಾನು, ಅಲ್ಲೇ ಹೋದಾಗ ಅವಳು ಹಾಕ್ಕೊಂಡಿದ್ಲಲ್ಲ. ಸೊ ಇನ್ನು ನೆಕ್ಸ್ಟ್ ಹೋಗಬೇಕಲ್ಲ, ಅಲ್ಲೇ ಇರಲಿ ಬಿಡು ಅಂದ್ಕೊಂಡು ಇಟ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇದು ಪಲಾಜೋ ಪ್ಯಾಂಟು. ಬಟ್ಟೆ ಒಂಥರ ರಯಾನ್ ಥರನೇ ತೆಳ್ಳ ಇದೆ. ಆ್ಯಕ್ಚುಲಿ ರಯಾನ್ ಏನು ಗೊತ್ತಾ, ನೀರಿಗೆ ಹಾಕಿದ್ಮೇಲೆ ಮತ್ತಷ್ಟು ಸ್ವಲ್ಪ ಥಿಕ್ ಅಂತ ಅನಿಸುತ್ತೆ. ಇವಾಗ ಸ್ವಲ್ಪ ತೆಳ್ಳ ಅಂದ್ರೂ ಲೈಟ್ ಕಲರ್ದು ಇತ್ತು, ಬಟ್ ನಾನು ಬೇಡ, ಸೀತ್ರೂ ಅಂದರೆ ಕಷ್ಟ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ರ್ಯಾಂಡಮ್ ಆಗಿ ಈ ಕಲರ್ನ ತೊಗೊಂಡಿದ್ದಷ್ಟೇ. ಇದನ್ನು ತೊಗೊಂಡೆ. ಇದು ಸಾನುಗೆ ತೊಗೊಂಡೆ. ಸಾನುಗೆ ಇದು ಮೀಡಿಯಮ್ ಸೈಜ್ ಅನಿಸುತ್ತೆ. ಇದು ಯಾವ ಸೈಜ್ ಇದು? ಇಲ್ಲ, ಸ್ಮಾಲ್ ಇದೆ. ತುಂಬಾ ದೊಗಳೆ ಇದೆ, ಉದ್ದ ಇದೆ. ಬಟ್ ಬೆಳೆಯೋ ಮಕ್ಕಳಿಗೆ ಒಂದು 6 ತಿಂಗಳು ಇಟ್ಟರು ಸಾಕು, 6 ತಿಂಗಳು ಇಟ್ಟರೆ ಸಾಕು, ತುಂಡ ಆಗುತ್ತೆ, ಟೈಟ್ ಆಗುತ್ತೆ. ಅದಕ್ಕೆ ಇರಲಿ ಬಿಡು ಅಂದ್ಕೊಂಡು ಸ್ಮಾಲ್ ಸೈಜ್ದು ತೊಗೊಂಡೆ. ನನಗಿದು ತುಂಬ ಇಷ್ಟ ಆಯಿತು. ನಾನು ಬರೀ ತೊಗೊಂಡು ಏನಾದರೂ ತೊಗೋಬೇಕಲ್ಲ ಅಂತ ಪೈಜಾಮ ತೊಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಇದು ಯಾವಾಗ ನೋಡಿದ್ನೋ ಅದು ಕ್ಯಾನ್ಸಲ್ ಮಾಡಿದ್ರು ಪರವಾಗಿಲ್ಲ, ಇದನ್ನು ತೊಗೊಳ್ಳೋಣ ಅಂತ ತೊಗೊಂಡೆ ಆಯಿತಾ. ಇದ್ರ ಮೇಲೆ ಪ್ರಿಂಟ್ ಇರೋದು ಇತ್ತು, ರಬ್ಬರ್ ಪ್ರಿಂಟು ಇತ್ತು. ಅದು ಪೈಜಾಮಾಗೆ ಅದು ಚೆನ್ನಾಗಿರುತ್ತೆ. ಬಟ್ ಬೇಡ, ಕುರ್ತೀಸ್ಗಳಿಗೂ ಹಾಕ್ಕೊಳ್ಬೋದು, ಪೈಜಾಮ ಥರನೂ ಹಾಕ್ಕೊಳ್ಬೋದು. ಈ ಟೀ ಶರ್ಟ್ಗೆ ಈ ಜೀನ್ಸ್ ತೆಗೆದುಬಿಡ್ಬೇಕಿದ್ರೆ ಇದನ್ನು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡೆ. ಈಗ ಸಂಜೆ
ಸ್ನ್ಯಾಕ್ ಟೈಮ್ ಆಗಿದೆ. ಈಗ ಸ್ನ್ಯಾಕ್ ಅಂತೂ ಸಾನುಗೇನು ಕೊಡೋದಿಲ್ಲ, ಹಾಲು ಕೂಡ ಬೆಳಿಗ್ಗೆ ಕೊಟ್ಟಿದ್ನಲ್ಲ, ಸಂಜೆ ಹೊತ್ತೇನು ಕೊಡೋದಕ್ಕೆ ಹೋಗೋದಿಲ್ಲ. ಆ ಟೈಮಲ್ಲಿ ನಾನೀಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಮಧ್ಯಾಹ್ನನೇ ಅಡುಗೆ ಮಾಡಿದ್ನಲ್ಲ, ಸೊ ರಾತ್ರಿಗೆ ಜಸ್ಟ್ ರೊಟ್ಟಿ ಹಾಕೊಳ್ಳೋದಿತ್ತು. ಅದನ್ನು 8 ಗಂಟೆಗೆ ಬಂದು ಮಾಡ್ಕೊಳ್ಳೋಣ ಅಂಥೇಳಿ ಈಗ ನಾಳೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಮಾವಿನಕಾಯಿ ಕೊಟ್ಟಿದ್ರು, ನಮ್ಮ ಮನೇಲಿ ಮಾವಿನ ಮರ ಇದೆ ಅಲ್ವಾ, ಅಲ್ಲಿದು ಮಾವಿನಕಾಯಿ ಕೊಟ್ಟಿದ್ರು. ಅದರಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಗೊಜ್ಜು ಪ್ರಿಪೇರ್ ಮಾಡಿ ಇಡ್ತಾ ಇದ್ದೀನಿ. ಗೊಜ್ಜನ್ನು ಇವತ್ತು ಮಾಡಿಬಿಟ್ಟು ನಾಳೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಹುರಿದು ಹಾಕ್ಕೊಂಡ್ರೆ ಅನ್ನಕ್ಕೆ ಲಿಂಬೆಹಣ್ಣು ಚಿತ್ರಾನ್ನ ಹೇಗೆ ಮಾಡ್ತೀವೋ ಅದೇ ಥರ ಮಾವಿನಕಾಯಿ ಚಿತ್ರಾನ್ನ ಕಲಿಸ್ಕೊಳ್ಬೋದು, ಈಸಿ ಆಗುತ್ತೆ. ಅಂದರೆ ಇವತ್ತು ಸ್ವಲ್ಪ ಫ್ರೀ ಇದ್ನಲ್ಲ, ಬೆಳಿಗ್ಗೆ ಸ್ವಲ್ಪ ಕ್ಲೀನಿಂಗ್ ಆದಮೇಲೆ ಫುಲ್ ರೆಸ್ಟ್ ಮಾಡಿದ್ದೆ, ಹಾಗಾಗಿ ಈಗ ಮಾಡಿ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆ ಸಾಸಿವೆ ಹಾಕಿಲ್ಲ, ನಾಳೆ ಒಗ್ಗರಣೆ ಕೊಡಬೇಕಾದ್ರೆ ಹಾಕ್ಕೊಳ್ತೀನಿ. ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನ ರುಬ್ಬಿ ಹಾಕ್ಕೊಂಡಿದ್ದೀನಿ, ಮತ್ತು ತುರಿದಿರೋ ಅಂಥ ಮಾವಿನಕಾಯಿ ಇಷ್ಟನ್ನು ಹಾಕಿ, ಮಾವಿನಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಂದರೆ ಬೆಂದಿರೋ ಥರ ನಿಮಗೆ ಕಾಣುತ್ತೆ. ಸೊ ಅದನ್ನು ಆವಾಗ ಇಳಿಸ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿದ್ದೀನಿ. ಇಷ್ಟೇ ನಾನು ಬೇಸ್ ರೆಡಿ ಮಾಡ್ಕೊಳ್ಳೋದು. ನಾಳೆ ಇದಕ್ಕೆ ಸ್ವಲ್ಪ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, ಸ್ವಲ್ಪ ಕೊರಿಯಾಂಡರ್ನ ಕಟ್ ಮಾಡಿ ಹಾಕ್ಕೊಳ್ಬೇಕು, ಮತ್ತು ಕಡಲೆಕಾಯಿ ಬೀಜ ಇಷ್ಟನ್ನು ಹಾಕ್ಕೊಂಡ್ರೆ ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಮ್ಮನೂ ಮಾಡಿದ್ರು, ಅದಕ್ಕೆ ನೀನು ತೊಗೊಂಡೋಗೆ, ಸೀಸನಲ್ಲಿ ಮಾಡಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ.